ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಚಾಮರಾಜನಗರ ಬರ್ತಾ ಇದ್ದಾರೆ. ಕಾಮಗಾರಿಗಳಿಗೆ ಚಾಲನೆ ಕೊಡ್ತಕ್ಕಂಥ ಒಂದು ಏನೇನಿದೆ ಸರ್ ಸಿಎಂ ಒಂದು ಕಾರ್ಯಕ್ರಮ ಚಾಮರಾಜನಗರ? ಇದು ಸಹಕಾರ ಸಪ್ತಾಹ ಕನ್ಕ್ಲೂಡಿಂಗ್ ಸೆಷನ್ ಅಲ್ಲಿ ಹೋಗ್ತಾ ಇದ್ದೀವಿ. ನಮ್ಮನ್ನೆಲ್ಲ ಕರೆದಿದ್ದಾರೆ, ಮುಖ್ಯ CM ಬರ್ತಾ ಇದ್ದಾವೆ. ಅಲ್ಲಿ ಸಹಕಾರ ಸಪ್ತಾಹದ ಮುಕ್ತಾಯ ಸಮಾರಂಭಕ್ಕೆ ಹೋಗ್ತಾ ಇದ್ದೀವಿ. ಸರ್, ಆಮೇಲೆ ಈಗ ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ಚರ್ಚೆಗಳ ನಡುವೆನೆ CM ಅವರು ಚಾಮರಾಜನಗರಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ ಯಾವ್ದು ಚರ್ಚೆನೇ ಆಗ್ತಿಲ್ಲ. ಅನವಶ್ಯಕಕ್ಕೆ ಯಾಕೆ ಮಾತು ಕೇಳ್ತೀರಿ? ಚರ್ಚೆನೇ ಆಗ್ತಾ ಇಲ್ಲ. ನಾವು ಹೋಗ್ತಾ ಇರೋದು ಅಭಿವೃದ್ಧಿ ಕೆಲಸಕ್ಕೆ ಮತ್ತು ಸಹಕಾರ ಸಪ್ತಾಹ ಅಂತಿಮ ಕನ್ಕ್ಲೂಡಿಂಗ್ ಸೆಷನ್. ಸರ್, ಆಮೇಲೆ ಈಗ ಪ್ರಮುಖವಾಗಿ ಈ ನಾಯಕತ್ವ ಗೊಂದಲಗಳಿಗೆ ಯಾವುದೇ ರೀತಿಯ ಒಂದು ಸ್ಪಷ್ಟ ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾವ ಗೊಂದಲ? ಸರ್ಕಾರಕ್ಕೆ 2.5 ವರ್ಷ ಆಯ್ತು, ಯಾವ ಗೊಂದಲನೂ ಇಲ್ಲ. 2 ವರ್ಷ ಸಂಪೂರ್ಣ ಆಗಿದೆ ಇವತ್ತಿಗೆ. ಮುಖ್ಯಮಂತ್ರಿಗಳು ಉಳಿದಿರೋ 2 ವರ್ಷನೂ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಪೂರೈಸ್ತದೆ. ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ 2028ಕ್ಕೆ. ಸರ್, ಆಮೇಲೆ ಈಗ ಬೆಂಗಳೂರಲ್ಲಿ ಒಂದು ರಾಬರಿ ಆಗಿದೆ. ಆಡಾಗಲೇ ಇಂಥದ್ದೊಂದು ಪ್ರಕರಣ ಅದೇ ಈಗ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾರು ಆ ಥರ ದರೋಡೆ ಪ್ರಕರಣ ಆಗಿದೆ ಆ ಕಳ್ಳರನ್ನ ಹಿಡಿದು ಶಿಕ್ಷೆ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಏನ್ರಿ ಒಂದು ಘಟನೆ ಏನು ಆಗೋಗ್ಬಿಡ್ತಾ? ಸರ್, ಅಲ್ಲ ಬೆಂಗಳೂರು ಅಂತ ಈ ತರ ಘಟನೆ ಲಘುವಾಗಿ ಯಾವುದನ್ನು ಲಘುವಾಗಿ ತಗೊಳ್ಳೋದಿಲ್ಲ. ಒಂದು ಸ್ಮಾಲ್ ಇನ್ಸಿಡೆಂಟ್ ಅನ್ನು ಲಘುವಾಗಿ ತಗೊಳ್ಳಲ್ಲ. ಇನ್ನೂರು ಇದನ್ನ ಕಾನೂನು ಸುವ್ಯವಸ್ಥೆ ಊಟ ರಾಜಕೀಯ ಬಳಸ್ಕೊತಾರೆ. ಇಟ್ಸ್ ನಾಟ್ ಕರೆಕ್ಟ್. ಒಂದು ಘಟನೆ ಆಗಿದೆ, ಅದರ ಬಗ್ಗೆ ತೀವ್ರವಾಗಿ ಸರ್ಕಾರ ಕ್ರಮ ತಗೊಳುತ್ತೆ. ಕಲ್ಪ್ರಿಟ್ನ ಎಲ್ಲಿದ್ರು ಬಿಡದೆ ಅವ್ರನ್ನ ಹಿಡಿದು ಶಿಕ್ಷೆಗೊಳಪಡಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.